my god. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ 4 ನಮ್ಮ ವರ್ಕಳ ವ್ಲಾಗ್ದು. ಸೊ ನಮ್ಮ ಫೈನಲ್ ಡೇ ಇವತ್ತು ವರ್ಕಳದಲ್ಲಿ. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅನಂತ ಪದ್ಮನಾಭ ಟೆಂಪಲ್. ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಟ್ರೈನಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಫಸ್ಟು ಇಲ್ಲಿಂದ ರೈಲ್ವೆ ಸ್ಟೇಷನ್ ಆಟೋ, ಅಲ್ಲಿಂದ ಟ್ರೈನ್, ಮತ್ತು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಟೆಂಪಲ್ ಇರೋದು, ವಾಕಬಲ್ ಡಿಸ್ಟೆನ್ಸು. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೆನ್ ಅದು ಮುಗಿಸಿ ನೈಟಿಗೆ ಫ್ಲೈಟ್ ಇದೆ ಅಷ್ಟೇ. ಸೊ ಇವತ್ತಿನ ಔಟ್ಫಿಟ್ ನಮ್ದು ಇದು ಟೆಂಪಲ್ ಅಲ್ವಾ, ಸೊ ಸೆಲ್ವಾರ್ ಸೆಟ್ ಹಾಕೊಂಡಿದ್ದೀನಿ. ಆಮೇಲೆ ನನ್ನ ಮೈಕಲ್ ಕೋಸ್ ವಾಚ್, ನಮ್ಮದು ಫಾರ್ಮಲ್ಸ್ ವಿತ್ ಪಂಚೆ ಇದೆ. ಸದ್ಯಕ್ಕೆ ಜೀನ್ಸಲ್ಲಿ ಇದ್ದೀನಿ. ಸೊ ಪಂಚೆ ಹಾಕೋಬೇಕು, ಬಿಕಾಸ್ ಟೆಂಪಲಲ್ಲಿ ನಿಮಗೆ ಬರೀ ಪಂಚೆ, ಧೋತಿ, ಮೆನ್ಸಿಗೆ ಧೋತಿ ಇರಬೇಕು, ಲೇಡೀಸ್ಗೆ ಸ್ಯಾರಿ ಅಥವಾ ಕುರ್ತಿ ಬಿಡ್ತಾರೆ ಅಂದ್ಕೊಂಡಿದ್ದೀವಿ. ಕುರ್ತಿ ಕೂಡ, ಬಿಕಾಸ್ ಎಷ್ಟೋ ಜನಕ್ಕೆ ಕುರ್ತಿ ಇಲ್ಲ, ನೀವು ಬರೀ ಸ್ಯಾರಿ ಡ್ರಾಪ್ ಮಾಡಬೇಕು ಅಂತೇಳಿ ಇನ್ನೊಂದು ಪಂಚೆ ಥರ ತೊಗೊಂಡು ಇದೇ ಕುರ್ತಿ ಮೇಲೆ ನೀವು ರ್ಯಾಪ್ ಮಾಡ್ಕೋಬೋದು, ಜಸ್ಟ್ ಲೈಕ್ ಸ್ಯಾರಿ. ಆಮೇಲೆ ಟೆಂಪಲ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಓಕೆ, ಸ್ಟೇ ಟ್ಯೂನ್ ಗೈಸ್, ಮುಂದಿನ ವ್ಲಾಗ್ ಎಲ್ಲ ತೋರಿಸ್ಕೊಡ್ತಾರೆ. ಸೊ ಇದು ನಮ್ಮ ಔಟ್ಫಿಟ್ ಡೀಟೇಲ್ಸ್. ನಾವು ಇಲ್ಲಿಂದ ತ್ರಿವೇಂದ್ರಮ್ಗೆ ಹೋಗ್ತಾ ಇದ್ದೀವಿ. ಸೊ ಟ್ರೈನೇ ಹೋಗ್ತಾ ಇರೋದು. ನೋಡಿ, ನನಗೆ ವೆಯ್ಟ್ ಆಗಬಾರ್ದಂತ ಪಾಪ 2 ಬ್ಯಾಗ್ ಅವರೇ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಐ ಫೀಲ್ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಇನ್ ಮೈ ಲೈಫ್. ಹೇಗಿದೆ ಎಕ್ಸ್ಪೀರಿಯನ್ಸು? ಎಲ್ಲ ಟ್ರಾನ್ಸ್ಪೋರ್ಟು ಯೂಸ್ ಮಾಡ್ತಾ ಇದ್ದೀರಾ? ಬೈಕ್ ಹೈರ್ ಮಾಡಿದ್ದಾಯಿತು, ಫ್ಲೈಟ್ ಆಯಿತು, ಇವಾಗ ಟ್ರೈನ್ ಒಂದು ಮಾಡಲಿಲ್ಲ ನಾವು. ಬಸ್ ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬಸ್ ನಿಮಗೆ ಡೈರೆಕ್ಟ್ ಕನೆಕ್ಷನ್ಸ್ ಇಲ್ಲ, ಅಲ್ಲಲ್ಲಿ ಆ ಕಡೆ ಈ ಕಡೆ ಜಂಪ್ ಮಾಡಬೇಕಾಗುತ್ತೆ. ಅದಕ್ಕೆ ಗೈಸ್, ಟ್ರೈನ್ದು 60 ರುಪೀಸ್ ಆಯಿತು. ಇದು ವರ್ಕಳ ಶಿವಗಿರಿಯಿಂದ ತಿರುವನಂತಪುರಂಗೆ ಇಬ್ಬರು ಟಿಕೆಟ್ ಇದು 60 ರುಪೀಸ್. ಸೊ ಒಬ್ಬರಿಗೆ 30 ರುಪೀಸ್ ಲೆಕ್ಕ ಇದು. ನೀವು ನೋಡ್ತಿರ್ಬೋದು ಈ ಕ್ಲೈಮೇಟಿಗೆ ನಾವು ಎಷ್ಟು ಈ ವೆದರ್ಗೆ ಟ್ಯಾನ್ ಆಗಿದ್ದೀವಿ ಅಂತ. ತುಂಬ ಸ್ವೆಟ್ ನೋಡಿ ಗೊತ್ತಾಗುತ್ತೆ. 4 ಡೇಸ್ಗೆ ನಾವು ಈ ಥರ ಟ್ಯಾನ್ ಆಗಿ ಹೋಗಿದ್ದೀವಿ. ತುಂಬ ಶೆಕೆ. ನೋಡಿ ಗೈಸ್, ನಮ್ಮ ಟ್ರೈನ್ ಬಂತು ಫೈನಲಿ. ಟ್ರೈನ್ 10 ಮಿನಿಟ್ಸ್ ಡಿಲೇ ಇದೆ. ಫೈನಲಿ ಸೀಟ್ ಸಿಕ್ತು ನಮಗೆ. ಇದು ರಿಸರ್ವೇಷನ್ ಕೌಂಟ್ರಲ್ಲಿ ಇದ್ದೀವಿ. ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಟ್ರೈನ್ ಹೊರಟಿದೆ. ಎಸ್ಟಿಮೇಟೆಡ್ ಟೈಮ್ ಲೈಕ್ ಅರೌಂಡ್ ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಎಸ್ಟಿಮೇಟೆಡ್ ಇದೆ. ನೋಡೋಣ ಎಷ್ಟು ಬೇಗ ರೀಚ್ ಆಗ್ತಿದೆ ಅಂತ. We have reached the destination. So guys, ಊಟಕ್ಕೆ ಇಲ್ಲಿ ಬಂದ್ವಿ. ತಿರುವನಂತಪುರಂ ರೈಲ್ವೆ ಸ್ಟೇಷನ್ ರೀಚ್ ಆದಮೇಲೆ ನಾವು ಊಟಕ್ಕೆ ಅಂತ ಬಂದಿದ್ದು ಡೆಲ್ಲಿ ಚೆರಿ ಕಿಚನ್. ಈ ರೆಸ್ಟೋರೆಂಟ್ ರೈಲ್ವೆ ಸ್ಟೇಷನ್ ಒಳಗಡೆನೇ ಇದೆ. ಹಾಗೆ ಪ್ರೈಸ್ ಕೂಡ ತುಂಬ ರೀಸನಬಲ್ ಆಗಿತ್ತು. ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಆರ್ಡರ್ ಮಾಡಿದ್ದು ಒಂದು ಮೀಲ್ಸ್ ಹಾಗೂ ಪುಟ್ಟು. ಹೆಡ್ಡಿಂಗ್ ಟುವರ್ಡ್ಸ್ ದ ಟೆಂಪಲ್.
ಮಾಡಿದ್ವಿ. ಆಮೇಲೆ ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ ಸ್ವಲ್ಪ. ಇದು ಸ್ವಲ್ಪ ಬಿಸಿಲಪ್ಪ. ಸೊ ಅದಕ್ಕೆ ನಾನು ಬಂದ್ ಮಾಡಿಬಿಟ್ಟಿದ್ದೀನಿ, ಆಗ್ತಿಲ್ಲ ಕೂದಲು ಹಂಗೆ ಬಿಡಕ್ಕಂತೂ. ಅದಕ್ಕೆ ಬಂದ್ ಮಾಡಿಬಿಟ್ಟು ಕಂಪ್ಲೀಟ್ ಪ್ಯಾಕ್ಡ್ ಆಗಿದ್ದೀನಿ. ಸೊ ಇಲ್ಲಿಂದ 800 ಮೀಟರ್ಸ್ ಟೆಂಪಲ್ ರೀಚ್ ಮಾಡಿ ನಿಮಗೆ ಟೆಂಪಲ್ದು ವ್ಯೂ ಎಲ್ಲ ತೋರಿಸ್ಕೊಡ್ತೀವಂತೆ. ಸ್ಟೇ ಟ್ಯೂನ್ ಗೈಸ್. ಗೊತ್ತಿಲ್ಲ ಲಗೇಜ್ ಎಲ್ಲಿಡಬೇಕು ಅಂತ. ಲಗೇಜ್ ಕೌಂಟರ್ ಫೆಸಿಲಿಟಿ ಅವೈಲಬಿಲಿಟಿ ಇದೆ ಟೆಂಪಲಲ್ಲಿ, ಸೊ ಅಲ್ಲಿ ಕೊಟ್ಟರೆ ಆಯಿತು. ಓಕೆ. ಸೊ 4 days ಹೆಂಗೆ ಕಳೀತು ಅಂತಲೇ ನಮಗೆ ಗೊತ್ತಿಲ್ಲ. ಎಷ್ಟು ಬೇಗ ವೆಕೇಶನ್ ಆಗ್ಬಿಡುತ್ತೆ ಅಲ್ವಾ. ಸಕ್ಕರೆ ಎಂಜಾಯ್ ಮಾಡಿದೆ. ನಾನು ಅದೇ ಅನ್ಕೊಂಡು ನಾವು ಬಂದಿದ್ದು ಥರ್ಸ್ಡೇ, ಸೊ ಇವತ್ತು ಸಂಡೇ. ಸೊ ನಾವು ಅದೇ ಅನ್ಕೋತಾ ಇದ್ವಿ, ಸಂಡೇ ಮಾರ್ನಿಂಗ್ ನಾವು ಹೊಟ್ಟಿದ್ದು ಅರ್ಲಿ ಮಾರ್ನಿಂಗ್. ಸೊ ಅದೇ ಅನ್ಕೋತಾ ಇದ್ದೆ ಮತ್ತೆ ಇವತ್ತು ಥರ್ಸ್ಡೇ ಆಗಿದ್ದು ಬಂದಾಗಿತ್ತ, ಮತ್ತೆ ಇನ್ನೊಂದು 4 ದಿನ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ಬೋದಾಗಿತ್ತು ಅಂತ. ಸೊ ಗಾಯ್ಸ್ ಆಟೋಯಿಂದ ಹೇಳಿದ್ವಿ. ಅದೇ ಟೆಂಪಲ್ ಮುಂದೆಗಡೆ ಕರ್ಕೊಂಡ್ಬಂದು ಬಿಡ್ತೀವಿ ಅಂತ ಇಲ್ಲೇ ಬಿಡೋಕ್ಕೆ ಹೇಳಿದ್ವಿ, ಬಿಕಾಸ್ ನಮಗೆ ವ್ಯೂ ಬೇಕಿತ್ತು. ಪ್ರಪಂಚದ ಶ್ರೀಮಂತ ದೇವಸ್ಥಾನದಲ್ಲಿ ಮೊದಲನೇ ಸ್ಥಾನದಲ್ಲಿ ಬರೋದೇ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ 16ನೇ ಶತಮಾನದಲ್ಲಿ ಕಟ್ಟಿರೋದು. ಇದರ ಆಸ್ತಿ ಬಗ್ಗೆ ಹೇಳಬೇಕು ಅಂದರೆ 1,20,000 ಕೋಟಿವರೆಗೂ ಇದೆ. ದೇವಸ್ಥಾನ ಪ್ರತಿ 40 ನಿಮಿಷ ಅಥವಾ 30 ನಿಮಿಷಕ್ಕೊಂದ್ಸರಿ ಕ್ಲೋಸ್ ಆಗುವಂಥ ಟೈಮಿಂಗ್ಸ್ ತುಂಬ ಇದೆ. ಬಟ್ ಒಂದೇ ಸ್ಟ್ರೆಚ್ಚಲ್ಲಿ ಓಪನ್ ಆಗೋದು ಅಂತಂದರೆ ಬೆಳಗ್ಗೆ 8:30ಯಿಂದ 10, 1.5 ಅವರು, ಮತ್ತು ಸಂಜೆ 4:30ಯಿಂದ 6. ವಿಡಿಯೋದಲ್ಲಿ ಮೊದಲೇ ಹೇಳ್ದಾಗೆ ಹೆಣ್ಮಕ್ಳಿಗೆ ಸ್ಯಾರಿ ಮ್ಯಾಂಡೇಟ್ರಿ, ಹಾಗೆ ಗಂಡು ಮಕ್ಳಿಗೆ ಪಂಚೆ. ಸೊ ನೀವು ಜೀನ್ಸ್ ಪ್ಯಾಂಟ್ ಮೇಲೆ ಪಂಚೆ ಹಾಕ್ತೀರಿ ಅಂತಂದರೆ ಅವ್ರು ಅಲೋ ಮಾಡೋದಿಲ್ಲ. ದೇವಸ್ಥಾನದಲ್ಲಿ ಬ್ಯಾಗೇಜ್ನ ಇಡೋ ಕೌಂಟರ್ಸ್ ಇದ್ದಾವೆ, ಬಟ್ ಅದೆಲ್ಲ ಆಪರೇಟ್ ಆಗೋದು ಟೆಂಪಲ್ ಟೈಮಿಂಗ್ಸಲ್ಲಿ ಮಾತ್ರ. ಸೊ ಟೆಂಪಲ್ ಕ್ಲೋಸ್ ಆಗೋ ಟೈಮ್ಗೆ ಬ್ಯಾಗೇಜ್ ಕೌಂಟರ್ಸ್ ಕೂಡ ಕ್ಲೋಸ್ ಆಗ್ತವೆ. ಸೊ ಗೈಸ್ ಟೆಂಪಲ್ ಟೈಮಿಂಗ್ 4:30 ಇರೋದ್ರಿಂದ ನಾವು ಬಸ್ಸಲ್ಲಿ ಮ್ಯೂಸಿಯಮ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಫೈನಲಿ ಬಸ್ಸು ಕೂಡ ಹೇಳಿದ್ದೆ ಅಲ್ವಾ, ಗ್ಲಾಸ್ ಇಲ್ಲ ಅಂತ, ಇಲ್ಲಿ ವಿಂಡೋ ಇಲ್ಲ ಅಂತ. ಅದೇ ಇದು. ಸೊ ಬಸ್ ಟ್ರಾವೆಲಿಂಗ್ ಒಂದು ಮಿಸ್ ಆಗಿತ್ತು, ಅದನ್ನು ಕವರ್ ಮಾಡ್ಕೊಂಡ್ವಿ. ಇವಾಗ ವಿ ಆರ್ ಗೋಯಿಂಗ್ ಬಸ್ ಟು ಮ್ಯೂಸಿಯಂ ಮತ್ತು ಝೂ ಇದೆಯಂತೆ. ಸೊ ಅಂಟಿಲ್ 4:30 ಅಲ್ಲೇ ಇರ್ತೀವಿ, ಆಮೇಲೆ ಟೆಂಪಲ್ ದರ್ಶನಕ್ಕೆ ಬರ್ತೀವಿ. ಸೊ ಇಲ್ಲಿಂದ ಝೂಗೆ ನೋಡಿ ಗೈಸ್, ಇದು ಝೂ ಮತ್ತು ಮ್ಯೂಸಿಯಂ ಎರಡು ಅಕ್ಕಪಕ್ಕ. 26 ರೂಪೀಸ್ ಇಬ್ಬರಿಗಾಯಿತು. ಬಸ್ ಮೂವ್ ಆಗಿದೆ. ಫೈನಲಿ ನಾವು ಮ್ಯೂಸಿಯಂ ಮತ್ತು ಝೂಗೆ ಅರೈವ್ ಆದ್ವಿ. ಸೊ ಇದು ಮ್ಯೂಸಿಯಂ ಸ್ಟಾಪು, ಅಲ್ಲಿ ಸ್ಟಾಪ್ ಬರುತ್ತೆ. ಸೊ ಇದು ಕೇರಳ ಮ್ಯೂಸಿಯಮ್ಮು. ನಾವು ಆ್ಯಕ್ಚುಲಿ ಝೂಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದು ಝೂ ಎಂಟ್ರಿ. ಈ ಕಡೆ ಮ್ಯೂಸಿಯಮ್ ಆಪೋಸಿಟ್ ಝೂ ಬರುತ್ತೆ. ಕಾರ್ಪೊರೇಷನ್ ಆಫ್ ತಿರುವನಂತಪುರಂ. ಓಕೆ ನೋಡಿ, ಟಿಕೆಟ್ ಕೌಂಟರ್ ಆ ಕಡೆ ಹೋಗಬೇಕು. ಸೊ ಟಿಕೆಟ್ ಕೌಂಟ್ರ್ ಹೇಳ್ದಂಗೆ 200 ಮೀಟರ್ಸ್ ಆ ಡೈರೆಕ್ಷನ್ಗೆ ಹೋಗಬೇಕು. ಝೂ ಅಲ್ಲಿ ಏನೇನು ಮಾಡ್ಬೋದು ಅಂತ ಇಲ್ಲಿ ಬರೆದಿದ್ದಾರೆ. ಝೂ ಬಂದು ಎವ್ರಿ ಮಂಡೇ ಕ್ಲೋಸ್ ಇರುತ್ತೆ. ಸೊ ನೀವೆಲ್ಲ ನೋಡ್ಕೋಬೋದು, ಇದ್ರ ಮೇಲೆ ಬೋರ್ಡಲ್ಲಿ ಹಾಕಿದ್ದಾರೆ ಮಂಡೇ ಹಾಲಿಡೇ ಅಂತ. ಸೊ ಇಫ್ ಇನ್ ಕೇಸ್ ಯಾರಾದರೂ ಲೈಕ್ ವೀಕೆಂಡ್ ಸ್ಯಾಟರ್ಡೆ ಸಂಡೇ ಮಂಡೇ ಮಾಡೋ ಥರ ಇದ್ದರೆ ಝೂಗೆ ಮಂಡೇ ಬರೋಕ್ಕೆ ಹೋಗಬೇಡಿ, ಇಟ್ ವಿಲ್ ಬಿ ಕ್ಲೋಸ್ಡ್. ಬನ್ನಿ ಗೈಸ್, ಟಿಕೆಟ್ ಕೌಂಟರ್ ಟಿಕೆಟ್ ತೊಗೊಳ್ಳೋಣ. ಟಿಕೆಟ್ ಕೌಂಟರ್ ಕಡೆಗೆ ಹೋಗ್ತಾ ಇದ್ರೆ ಇಲ್ಲಿ ಆರ್ಟ್ ಆಫ್ ನೈಫ್ ವೇರ್ ಮ್ಯೂಸಿಯಂ ಇದೆ. ಸೊ ಇವನ್ ಇದು ಕೇರಳ ಟ್ರೆಡಿಷ್ನಲಲ್ಲೇ ಇದೆ. ಒಳಗಡೆ ಹೋಗ್ಬೋದು. ಫಸ್ಟ್ ನಾವು ಟಿಕೆಟ್ ಕೌಂಟ್ರಿಗೆ ಹೋಗಿ ನಾವು ಆ್ಯಕ್ಚುಲಿ ಝೂ ಎಂಟರ್ ಮಾಡೋಣ ಅಂತ ಅಷ್ಟೇ ಕಾನ್ಸೆಪ್ಟ್ ಇರೋದು. ಮ್ಯೂಸಿಯಮ್ ಎಲ್ಲ ಹೋಗೋಕ್ಕೆ ನಮ್ಗೆ ಅಷ್ಟು ಮೂಡಂತೂ ಇಲ್ಲ. ಅನಿಮಲ್ಸ್ ನೋಡೋಣ ಅಂತ ಬಂದ್ವಿ. ಫೈನಲಿ ಅರೈವ್ಡ್ ಅಟ್ ಟಿಕೆಟ್ ಕೌಂಟರ್. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಅಲ್ಲಿ ಎಂಟ್ರೆನ್ಸಿಂದ ಯಾರು ಕಾಣಿಸ್ತಾ ಇರಲಿಲ್ಲ. ಇದೆ ಟಿಕೆಟ್ ಕೌಂಟರು. ಇಲ್ಲಿ ನೋಡಿ ಎಷ್ಟು ಜನ. ಕೆಫೆ ಇದೆ ಅಲ್ಲಿ. ಇಲ್ಲಿ ಫ್ರೀ ವೈಫೈ ಝೋನ್ ಕೂಡ ಇದೆ, ಅವೈಲೇಬಲ್ ಇದೆ. ನಿಮ್ದೇನಾದರೂ ಊಟ ತಿನ್ನೋ ಐಟಮ್ಸ್ ಅಥವಾ ಪ್ಲಾಸ್ಟಿಕ್ ಏನಾದರೂ ಇತ್ತು ಅಂತಂದರೆ ಅವರು ಆಲ್ರೆಡಿ ಇದು ಮಾಡ್ಕೋತಾರೆ. ಜಸ್ಟ್ ಪ್ಲಾಸ್ಟಿಕ್ ಇದ್ದರೆ ಅದನ್ನು ಒಂದು ಪೇಪರ್ ಬ್ಯಾಗಲ್ಲಿ ಹಾಕಿ ಒಳಗಡೆ ಬಿಡ್ತಾರೆ. ಒಳಗಡೆ ಬಿಡೋಲ್ಲ ಅಂತ ಏನಿಲ್ಲ. ಸೊ ಅದಾದಮೇಲೆ ಇದು ನೋಡಿ, ವಿ ಆರ್ ಆನ್ ಎ ಸ್ಪೆಷಲ್ ಡಯಟ್ ಅಂತೆ, ಟು ನಾಟ್ ಫೀಡ್ ಅಸ್. ಸೊ ಟಿಕೆಟ್ ಚೆಕಿಂಗ್ ಇಲ್ಲಿ ಮಾಡಿ
ಮುಗಿಸಿ ನೆಕ್ಸ್ಟ್ ನಾವು ದೇವಸ್ಥಾನ ಕಡೆಗೆ ವಾಪಸ್ ಬಂದ್ವಿ. ನಾವು ದರ್ಶನಕ್ಕೆ ನಿಂತಾಗ ಸುಮಾರು 5 ಗಂಟೆ, ದರ್ಶನ ಎಲ್ಲ ಮುಗಿಸಿ ಹೊರ ಬರೋಷ್ಟರಲ್ಲಿ 5:40 ಆಗಿತ್ತು. ಝೂ ಹಾಗೆ ದರ್ಶನ ಎಲ್ಲ ಮಾಡಾದ್ಮೇಲೆ ನಾವಂತೂ ತುಂಬಾ ಟಯರ್ಡ್ ಆಗಿದ್ವಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಏರ್ಪೋರ್ಟ್ ಕಡೆಗೆ. ಸೊ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಫ್ಲೈಟ್ ಇರೋದು 11 o'clockಗೆ. ಸೊ ನಾವು ಬೇಗನೆ ಬಂದುಬಿಟ್ವಿ, ಬಿಕಾಸ್ ಅಲ್ಲಿ ಏನು ಮಾಡೋ ಅಂಥದ್ದು ಇರಲಿಲ್ಲ, ಅದಕ್ಕೋಸ್ಕರನೇ. ಸೊ ನೀವು ನೋಡ್ತಿರ್ಬೋದು ಟೈಮ್ ಇವಾಗ 7:10 ಆಗಿದೆ. ಸೊ ಬೇಗನೆ ಬಂದಿದ್ದೀವಿ. ಸೊ ಎಲ್ಲಿ ಹೇಳಿ ಗೈಸ್, ಸೊ ನಮ್ಮ ಫ್ಲೈಟ್ ಲೇಟ್ ಇದೆ ಅಂತ ಅಂದ್ಬಿಟ್ಟು ಒಂದು ಚಿಕನ್ ಬರ್ಗರ್ ತೊಗೊಂಡ್ರಿ. ಪ್ರೈಸ್ ಬಂದು 390 rupees ಆಗಿದೆ. ಜಸ್ಟ್ ಒಂದು ಸಿಂಗಲ್ ಚಿಕನ್ ಬರ್ಗರ್ ಇದು. ಏರ್ಪೋರ್ಟಲ್ಲಿ, ಕೇರಳ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ. ಟೈಮ್ ಈಗ 1:10 ಮಿಡ್ನೈಟು. ಸೊ ಇವಾಗ ರೀಚ್ ಆಗಿದ್ದೀವಿ ನಾವು ಬ್ಯಾಂಗ್ಳೂರ್ ಏರ್ಪೋರ್ಟ್. ಸೊ ವೇ ಟು ಹೋಮ್. ಸೊ ಬಾಯ್, ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.